ನಮಸ್ಕಾರ ಎಲ್ಲರಿಗೂ. ಗುರುಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಬುಧ ಬೃಹಸ್ಪತಿ ಹಾಡನ್ನು ಕೇಳೋಣಂತ್ರಿ. ಈ ಹಾಡು ಭಾಳ ಇಷ್ಟ ರೀ ನನಗೆ. ಲಕ್ಷ ಕೊಟ್ಟು ಈ ಹಾಡನ್ನು ಕೇಳಿದ್ರೆ ಮನಸ್ಸಿಗೇನೋ ಒಂಥರ ಆನಂದ. ಅದಕ್ಕಾಗಿ ನೀವು ಕೇಳ್ರಿ. ಕರಿಮುಖದ ಗಣಪತಿಯ ಚರಣ ಕೊಂದನೆ ಮಾಡಿ ಶಾರದೆಗೆ ಶಿರಬಾಗಿ ಬೇಡಿ ಕೊಂಬುವೆ ನಾನು ಒಲಿದೆ ನಗೆ ವರವಾ ಕೊಡು ಎಂದು. ಅಜಭವನಾರದ ಸುಜನರೊಂದಿತ ದೇವ ಮುದದಿ ಮುದ್ದು ಲಕ್ಷ್ಮೀನಾರಾಯಣನ ಅಂಬುಜ ಪಾದಕ್ಕೆರಗಿ ನಮು ಎಂಬೆ. ಪದುಮನಾಭ ಹರಿಗೆ ನಿಜ ಭಕ್ತರಾದಂಥ ಬುಧ ಬೃಹಸ್ಪತಿಗಳ ಕತೆಯ ಪೇಳುವೆ ನಾನು ಮುದದಿಂದ ಕೇಳಿ ಜನರೆಲ್ಲ. ಇರುತ್ತಿದ್ದ ಬಡವ ಬ್ರಾಹ್ಮಣನೊಂದು ಪಟ್ಟಣದಿ ಮಡದಿ ಮಕ್ಕಳು 4 ಮಂದಿ ಸುತರು ಸಖಿಯರೊಡಗೂಡಿಕೊಂಡು ಸುಖದಿಂದ. ಒಬ್ಬೊಬ್ಬ ಸುತಗೆ ಇಬ್ಬಿಬ್ಬರು ಗಂಡಸ್ ಮಕ್ಕಳು ವಿದ್ಯುಕ್ತದಿಂದ ಜಾವಳ ಜುಟ್ಟು ಉಪನಯನ ಶುದ್ಧಾತ್ಮರಾಗಿ ಇರುತ್ತಿಹರು. ಪ್ರಾತಃ ಕಾಲದಳೆದ್ದು 4 ಮಂದಿ ಸುತರು ಗೋಪಾಳ ಜೋಳ 4 ಸೇರು ತಂದಾಕುವರು ಅರ್ಧ ಗ್ರಾಸವನು. 3 ಪಾವು ಹಿಟ್ಟು ಮುಂಜಾನೆ ಇಟ್ಟು ಮುಂದುಳಿದ ಗ್ರಾಸವನು ಬುತ್ತಿ ಅಂಬಲಿ ಕಾಸಿಕೊಂಡು ಕಾಲವ ಕಳೆಯುವರು. ಒಂದಾನೊಂದು ದಿನದಿ ಬಂದರಿಬ್ಬರು ದ್ವಿಜರು ಮಂದಿರದ ದ್ವಾರದಲ್ಲಿ ನಿಂತು ಕೂಗುತ್ತಲಿರೆ. ಬಂದಳೊಬ್ಬಳು ಹಿರಿಯ ಸೊಸೆ ತಾನು. ದಾರು ಬಂದವರು ನಿಮ್ಮ ನಾಮವೇನೆಂದೆನಲು ಬಾಗಿಸಿರವನು ಚರಣಕ್ಕೆ ವಂದನೆ ಮಾಡಿ ಬಹಳ ಭಕ್ತಿಯಲ್ಲಿ ಕರೆದಳು. ದಾರಾದರೆ ನಮ್ಮ ಬಾಯಾರಿ ಬಳಲಿದೆವು 3 ನಿರಹಾರ ಮಾಡಿ ಬಂದೆವು ನಾವು ನಮಗೆ ಆಹಾರವ ಕೊಟ್ಟು ಕಳಿಸೆಂದರು. ಭಿಕ್ಷೆಗೆ ಹೋದವರು ಈ ಕ್ಷಣ ಬರುವರು ಅರಕ್ಷಣ ನೀವು ತಡೆದರೆ ಜೋಳದ ಭಕ್ಷ್ಯವನ್ನು ಮಾಡಿ ಬಡಿಸುವೇನು. ಹೊತ್ತು ಬಹಳಾಯಿತು ಹಸಿದ ನಮ್ಮೊಟ್ಟೆಗೆ ತುತ್ತನ್ನ ಕೊಟ್ಟರೆ ಅದನುಂಡು ನಾವೀಗ ತೃಪ್ತರಾಗಿ ಹರಸಿ ನಡೆದೆವು. ಮಡಿವುಟ್ಟು ಮಾಡಿದಳು ಮುಂಜಿ ಮಣಿಗಳಿಗಡಿಗೆ ತಡೆಯದೆ ನೀವು ಸ್ನಾನ ಮಾಡಿ ಬನ್ನಿರೆಂದು ದೃಢ ಭಕ್ತಿಯಿಂದ ಕರೆದಳು. 4 ಬಕ್ಕರಿಯೊಳಗೆ 8 ಅರ್ಧವನು ಮಾಡಿ 8 ಮಕ್ಕಳಿಗೆ ಬಡಿಸೋ ಗ್ರಾಸವನು ಸಂತೋಷದಿಂದ ಬಡಿಸುವೇನು. ಸ್ನಾನ ಸಂಧ್ಯಾ ವಂದನೆಯ ಮಾಡಿ ಬಂದೆವು ಎನ್ನಲು ತಾನು ಎಡೆ ಮಾಡಿ 2 ಬಕ್ಕರಿಯ ನೀಡಿದಳು ಬಹಳ ಹರುಷದಲ್ಲಿ. ಬೆಲ್ಲ ಬೆಣ್ಣೆಯ ತುಪ್ಪ ಕರಣಿ ಕೆನೆ ಮೊಸರು ನುಣ್ಣನೆ ತೊವ್ವೆ ಅರೆದ ಕೊಬ್ಬರಿ ಖಾರ ಉಣ್ಣಿರೆಂದೆನುತ ಹಾಕುತ್ತಿದ್ದಳು. ಸಡಗರದಿ ಅದನುಂಡು ಕುಡಿದು ಮೇಲ್ಮಜ್ಜಿಗೆಯನ್ನು ಒಡೆದಡಿಕೆ ಬೆಳೆವ ಕೊಟ್ಟು ನಿಮ್ಮ ನಡೆವ ಹೆಸರು ಹೇಳಬೇಕೆಂದಳು. ಇಂದು ಸುತನು ಸುರರು ಗುರುವು ಎಂದು ಪೇಳುವರು ಯಮಗೆ ಬಂದೆವು ನಾವು ಬುಧ ಬೃಹಸ್ಪತಿಗಳು ಆನಂದವಾಯಿತು ನಮಗಿಂದು. ಅನ್ನ ಬೇಕಾದರೆ ಅಡುಗೆ ಒಲೆಯ ಗೋಡೆಯಲ್ಲಿ ನಮ್ಮನ್ನು ಬರೆದು ಪೂಜೆ ಮಾಡಿದರೆ ಅನ್ನವನ್ನು ಕರೆದು ನಾವು ಕೊಡುವೆವು. ಭಾಗ್ಯ ಬೇಕಾದರೆ ಬರೆದು ಪೆಟ್ಟಿಗೆಯಲ್ಲಿ ಬಹಳ ಭಕ್ತಿಯಿಂದಲೇ ಪೂಜೆ ಮಾಡಿದರೆ ಭಾಗ್ಯ ಕೊಡುವೆವೆಂದು ಹೇಳಿ ನಡೆದರಾಗ. ಸುಣ್ಣ ಸಾರಣೆ ಮಾಡಿ ಬಣ್ಣ ಚಿತ್ರವ ಬರೆದು ಚೆನ್ನಾಗಿ ಬರೆದು ಬುಧ ಬೃಹಸ್ಪತಿಗಳನ್ನು ಮನ್ನಿಸಿ ಪೂಜೆಯ ಮಾಡಿದರು. ಹಚ್ಚಿಟ್ಟು ದೀಪ ಗಂಧಾಕ್ಷತೆಯ ಫಲಪುಷ್ಪ ಉತ್ರಾಣಿ ಅಕ್ಕಿ ಮಂತ್ರಾಕ್ಷತೆ ಮಾಡಿ ಭಕ್ತಿಲೆ ಪೂಜೆಯನ್ನು ಮಾಡಿದರು. ಗೋಪಾಳಕ್ಕೆ ಹೋದಲ್ಲಿ ಗೋಧಿ ಬೇಳೆ ಅಕ್ಕಿ ಹಾಕುವರು ತಂದು 4 ಬೀದಿಯಲ್ಲಿ ಗಂಟು ತಾವು ಇಟ್ಟು ಹೊತ್ತಾರು ಎಗಲಲ್ಲಿ.
ಹಿಡಿಜೋಳ ಬೇಡಿದರೆ ಪಡಿಜೋಳ ಹಾಕುವರು, ಬಡವರು ನೀವು ಬನ್ನಿರೆಂದು ಕರೆದು ಹಿಡಿ ಹಿಡಿ ರೊಕ್ಕವ ಕೊಡುತ್ತೀಹರು. ಭರದಿಂದ ಬಂದಾಗ ಸುರುವಿದರು ಧಾನ್ಯವನ್ನು, ಬರೆದಂತ ಗೊಂಬೆಯನ್ನು ನೋಡಿ ಕೇಳಿದರದರ ವಿವರವನ್ನು ಹೇಳಬೇಕೆಂದು. ಇವರು ಬುಧ ಬೃಹಸ್ಪತಿ ಎಂಬ ದೇವತೆಗಳು, ಇವರು ಬಂದೆಮ್ಮ ಮನೆಯ ಊಟವನುಂಡು ಒಲಿದು ವರವ ಕೊಟ್ಟು ನಡೆದರು. ಇಂಥವರ ಪುಣ್ಯದಿಂದ ಧಾನ್ಯ ದೊರಕಿದವು, ನಿರಂತರದಿ ನಮ್ಮ ಮನೆಯಲ್ಲಿಟ್ಟವರನ್ನು ಸಂತೋಷದಿಂದ ಪೂಜಿಸುವೆನೆಂದರು. ಬಹಳ ಅನ್ನವ ಮಾಡು, ಜೋಳದ ಬಕ್ಕರಿ ಮಾಡು, ಬೇಳೆಯ ತೊವ್ವೆ ಬೆಲ್ಲ ಬೆಣ್ಣೆಯ ತುಪ್ಪ ಎಲ್ಲ ನೈವೇದ್ಯಕ್ಕೆ ಇಡಿರೆಂದು. ದಿನ ದಿನಕ್ಕೆ ಧನ ಧಾನ್ಯ ಘನವಾಗಿ ಬರುವುದು, ಮನೆಯಲ್ಲಿ ಸುಖವು ಮನಕ್ಕೆ ಬಂದ ದೇಶ ನೋಡಿಕೊಂಡು ಬರುವೆನೆಂದನು. ಅರೆ ಹೊಟ್ಟೆ ದಾರಿದ್ರ್ಯ ಹಿಂದಾಯಿತು, ಸರ್ವರಾಜ್ಯವನ್ನು ನೋಡಿ ಬರುವೆನೆಂದು ಹೊರಟನೊಬ್ಬ ಹಿರಿಯ ಮಗನು ತಾನು. ಆನೆಯ ಕರದಲ್ಲಿ ವನಮಾಲೆಯ ಕೊಟ್ಟರಾಗ, ತಾನು ಓಡುತ್ತ ಹೋಗಿ ಆ ದ್ವಿಜನ ಕೊರಳಲ್ಲಿ ಹಾಕಿತಾಗಾನೆ ಬಹಳ ಹರುಷದಲ್ಲಿ. ಬಡವ ಬ್ರಾಹ್ಮಣ ಇಂಥ ಪೊಡವಿ ಪಾಲಕತನವ ಕೊಡಲಾಗದು, ನಡೆ 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 ಎಂದು ದೂಡಿದರು ಊರ ಹೊರಗಾಗ. ಮತ್ತೊಮ್ಮೆ ಮಾಲೆಯ ಕೊಟ್ಟರೋಡುತ್ತ ದ್ವಿಜನ ಕುತ್ತಿಗೆಯಲ್ಲಿ ಹಾಕಿ ತನ್ನ ಸೊಂಡಿಲಿನಿಂದ ಎತ್ತಿಕೊಂಡು ಹೋಯಿತು ಆ ಗಜವು. ಅರಸಾಗಿ ನಮ್ಮವರ ಕರೆಸಿಕೊಂಬುವೆನೆಂದು ಭರಸಿ ಭಕ್ತಿಲಿ ಬುಧ ಬೃಹಸ್ಪತಿಗಳನ್ನೇ ಹರುಷದಲ್ಲಿ ಪೂಜಿಸುತ್ತಲಿದ್ದ. ಮತ್ತವರ ಮಂದಿರಕ್ಕೆ ಬಂದರು ಬುಧ ಬೃಹಸ್ಪತಿಗಳು, ಸ್ವಸ್ಥವೇ ಕ್ಷೇಮವೇ ಎಂಬಂತೆ ವಾರ್ತೆಯನ್ನು ಕೇಳಿದರು ಪರಮ ಕರುಣದಿಂದ. ಕರ ಮುಗಿದು ಕರೆ ತಂದು ಚರಣಕ್ಕೊಂದನೆ ಮಾಡಿ, ಪರಮಾದರದಿ ಪೀಠವನ್ನೇ ಹಾಕಿ ಕುಳ್ಳಿರಿಸಿ, ಕ್ಷೇಮವು ನಿಮ್ಮ ಕರುಣದಿಂದೀಗ ಬಂದಿರಿ ದಯಮಾಡಿ ಉಂಡು ಹೋಗಿ ಎನ್ನುತ್ತ ಮಂಡಿಗೆ ಪೇಣೆ ಮಾಡುವುದಕ್ಕೆ ಮರಗೋದಿ ತಂದಳು ಸಕಲ ಸಾಹಿತ್ಯ. ನಮಗೇನು ಬೇಡಮ್ಮ ನೌಲಿ ಪಾಕದ ಭಕ್ಷ್ಯ, ನವನೀತ ಶಾಖ ಶಂಕರ ಗಂಡನ ಅಡಿಗೆ ಸವಿಯಾಗಿ ಮಾಡಿ ಬಡಿಸೆಂದ್ರು. ಮೃಷ್ಟಾನ್ನವು ಜೋಳದಿಟ್ಟಿನ ಬಕ್ಕರಿಯು, ತುಪ್ಪ ಕೆನೆ ಮೊಸರು ತುಂಗಾಯಿ ರುಚಿಯಾದ ಚಟ್ಟಣಿ ಶಾಖ ಸೂಪ ಶಾಲ್ಯಾನ್ನ. ಜೋಡಿಸಿ ಮಣೆಯ ಹಾಕಿ ಜ್ಯೋತಿಗಳಚ್ಚಿಟ್ಟು ಕೂಡ್ರಿಸಿದಳಾಗ, ಕುಡಿಬಾಳೆ ಎಲೆ ಹಾಕಿ ಮಾಡಿದಡುಗೆಯ ಬಡಿಸಿ ಭಕ್ತಿಯಲಿ. ಉಂಡು ಕೈ ತೊಳೆದು ವಿಳ್ಳೆ ತಕ್ಕೊಂಡು ಸಂಭ್ರಮದಿಂದ ಸಾಮ್ರಾಜ್ಯವಾಳಿರೆಂದು ಒಲಿದು ವರವ ಕೊಟ್ಟು ನಡೆದರು. ಒಂದು ದಿನ ಮಕ್ಕಳು ಬಂದು ಕೋಪದಿ ಬರೆದ ಗೊಂಬೆಯನ್ನು ಅಳಿಸಿ ಅಡಿಗೆಯನೆ ಎಳೆ ತಂದು ಉಂಡರು ನೈವೇದ್ಯಕ್ಕೆ ಹಿಡದಂಗೆ. ಅಂದಿನಿಂದಲೇ ಬಂದಿತು ದಾರಿದ್ರ್ಯ, ಒಂದು ಸೆರೆ ಕಾಳು ಹುಟ್ಟದಂತಾಯಿತು, ಮುಂದೇನು ಯಮಗೆ ಗತಿಯೆಂದರು. ಊರು ಬಿಟ್ಟು ಪರ ಊರಿಗೆ ಹೋದಲ್ಲಿ ಯಾರು ತಿಳಿವರು, ನಮ್ಮನು ಕಟ್ಟಿಗೆ ಮಾರಿ ಕಾಲವನ್ನು ಕಳೆಯೋಣ. ಊರೂರು ತಿರುಗತಲಿ ಮೀರಿತು 12 ವರುಷ, ಮಾರುತಲಿ ಹೋಗಿ ಮಗನು ದೊರೆಯುವಾದಂತ ಶಹರಕ್ಕೆ ಹೋಗಿ ಸೇರಿದರು. ಗುಡ್ಡ ಗುಡ್ಡವ ತಿರುಗಿ ದೊಡ್ಡ ಹೊರೆಗಳ ಹೊತ್ತು ದಡ್ಡಿ ಬಿದ್ದವು ನಮ್ಮ ಉದರಕ್ಕೆ, ದುಡ್ಡುಗಳು ದೊರೆಯವೆಂದೆನುತ್ತಾ. ಅರಸನ ಮನೆಯಲ್ಲಿ ಅರೆಸುತ್ತಿದ್ದರು ಗಚ್ಚು ಧರಿಸಿ, ಕಟ್ಟಿಗೆಯ ದಣಿಯಲಾರದೆ ಗಚ್ಚು ಅರೆಯುವ ಕೆಲಸಕ್ಕೆ ಹೊಂದಿದರು. ಒಂದು ದಿನ ರಾಜ ಬಂದು ಬಾಜಾರಕ್ಕೆ, ತಾಯಿ ತಂದೆ ಅಣ್ಣ ತಮ್ಮಂದಿರ ಹೆಂಡರು ತನ್ನ ಸತಿಸುತರ ನೋಡಿ ಹರುಷದಲ್ಲಿ. ದೊರೆತಾನು ತಮ್ಮವರ ಗುರುತು ತಿಳಿದಾಕ್ಷಣದಿ ಅರಿತುಕೋ ಇವರ ವರ್ತಮಾನವೆಂದು ಕಳಿಸಿದನು ಮಂತ್ರಿಯನು ಬೇಗ.
ದಾವದೇಶವು ನಿಮ್ಮ ನಾಮವೇನೆಂದೆನಲು ಹೇಳಿದರು ತಮ್ಮ ಸಕಲ ವೃತ್ತಾಂತವನು ಕೇಳಿ ಸಂತಾಪದಿಂದಾಗಿ. ಬಾಳ ಸಾಮುದ್ರಿಕ ಭಲ್ಲ ಸಿದ್ಧಾಂತಿಯನು ಕೇಳಿದನು ಕರೆಸಿ ಮೀರಿ 12 ವರ್ಷ ಮೋರೆ ಬೆಟ್ಟ ಗೋತೆರನ್ಯಾಗೆ. ಕೊಪ್ಪರಿಗೆ ತೈಲವನು ತುಂಬಿಟ್ಟು ದೇವಾಲಯದಿ ಸುತ್ತ ನಿಂತೆಲ್ಲ ಸುಮುಖವನ್ನೇ ನೋಡಿದರೆ ಮುತ್ತಿದಕ್ಕೆ ದೋಷವಿಲ್ಲೆಂದ್ರು. ಕೂತರನೆ ಕರೆಸಿ ತನ್ನ ಮಾತಾಪಿತರ ಬಳಿಗೆ ನೀ ತಡೆದೋಗಿ ಅವರಲ್ಲಿದ್ದ ಸಕಲ ಸಂತಾಪವನ್ನು ಬಿಡಿಸಿ ಬಾರೆಂದ. ಹಿರಿಯ ಮಗ ದೊರೆಯಾಗಿ ಇರುವ ಈ ಊರಲ್ಲಿ ಪರಮ ಪುಣ್ಯ ಭಾಗ್ಯಶಾಲಿಗಳೆಂದು ಅರುಹಿದನು ಅವರಿಗೆ ವಾರ್ತೆಯನು. ಮಗನ ವಾರ್ತೆಯನ್ನು ಕೇಳಿ ಮನದಲ್ಲಿ ಹಿಗ್ಗುತ್ತಲಾಗ ಜನನಿ ಜನಕ ತಮ್ಮಂದಿರು ಹೆಂಡಿರು ತನ್ನ ಸತಿಸುತರು ಕೇಳಿ ಹರುಷದಲ್ಲಿ. ಬಹಳ ಸಾಮುದ್ರಿಕ ಬಲ್ಲ ಸಿದ್ಧಾಂತಿಗಳ ಕರೆಸಿ ಮೀರಿತು 12 ವರುಷ ಮಾರಿ ಬೆಟ್ಟಿಯಾಗಲು ಹೇಗೆ. ಕೊಪ್ಪರಿಗೆ ತೈಲವನ್ನು ತುಂಬಿಟ್ಟು ದೇವಾಲಯದಿ ಸುತ್ತ ನಿಂತು ನಿನ್ನ ಮುಖವ ನೋಡಿದರೆ ಅದಕ್ಕೆ ಮತ್ತೇನು ದೋಷವಿಲ್ಲೆಂದರು. ಊರು ಶೃಂಗರಿಸಿ ಬೀದಿ ತೋರಣ ಕಟ್ಟಿ ಸಾಧು ಶ್ರೀಗಂಧ ಪರಿಮಳದ ತಳಿಯನ್ನು ಕೊಟ್ಟು ಬೇರಿನ ಗಾರಿ ಹೊಯ್ಸುತ್ತಲೀ. ತೇಜಿ ಗಜ ಪಲ್ಲಕ್ಕಿ ಕಾಜಿನಂದದಿ ರಥವು ಬಾಜಾರದೊಳಗೆ ಬಾಜಾ ಭಜಂತ್ರಿಯ ಊದುವ ಕಾಳಿ ಕಡಿಮೆ ಇಲ್ಲ. ಎರಿಸಿ ಎಲ್ಲರಿಗೆ ವಸ್ತ್ರವ ಉಡಿಸಿ ದಿವ್ಯಾಂಬರವ ಕಳಿಸಿದನು ಮುತ್ತು ಮಾಣಿಕ್ಯದಾಭರಣ ಇಡಿಸಿ ಹೂಮಾಲೆ ಮುಡಿಸುತ್ತಲೀ. ನಡೆಮೂಡಿ ಹಾಸುತ್ತಲಿ ಹಿಡಿದರು ಛತ್ತರಿಗೆ ಹಿಡಿ ಹಿಡಿ ಕೊಡುತ್ತ ಹೊನ್ನು ಬ್ರಾಹ್ಮಣರಿಗೆಲ್ಲ ಸಡಗರದಿ ನಡೆದು ಗುಡಿಗೆ ಆಗ. ಎಣ್ಣೆಯೊಳು ಬಗ್ಗಿ ಎಲ್ಲರೂ ಮುಖ ನೋಡಿ ಅಣ್ಣ ತಮ್ಮಂದಿರು ಹೆಂಡಿರು ತನ್ನ ಸತಿಸುತರು ಮನ್ನಿಸಿದ ತಾಯಿ ತಂದೆಗಳ. ತುಪ್ಪದ ದೀವಿಗೆಯು ಕರ್ಪೂರದಾರತಿಯ ದ್ರಾಕ್ಷಿ ಖರ್ಜೂರ ಕದಳಿ ನಾರಿಕೇಳ ಫಲ ಸಮರ್ಪಣೆಯ ಮಾಡಿದರು ಹರಿಗಾಗ. ಗಂಧ ಹರಿಶಿಣ ಕುಂಕುಮ ಕುಸುಮ ಮಲ್ಲಿಗೆ ಬಂದ ಮುತ್ತೈದೆರಿಗೆ ಉಡಿಯ ತುಂಬುತ್ತಲಿ ಆನಂದದಿಂದ ಅಕ್ಕ ತಂಗಿಯರು. ಕೀರು ಮಂಡಿಗೆ ಪೇಣೆ ಕ್ಷೀರ ಘೃತ ಸಕ್ಕರೆಯು ಸಾರು ಶಾಲ್ಯಾನ್ನ ಶಾಖ ಪಾಕಗಳಿಂದ ಊರ ಜನರಿಗೆ ಉಣಿಸಿದರು. ದಕ್ಷಿಣೆ ತಾಂಬೂಲ ತಕ್ಕೊಂಡು ಕೊಂಡಾಡುತ್ತಲಿ ಲಕ್ಷಾಧಿಕಾರಿ ನೀನಾಗೆಂದು ಜನರೆಲ್ಲ ಮಂತ್ರಾಕ್ಷತೆಯ ಹಾಕಿ ಹರಿಸಿದರು. ಅರಸು ತನ್ನವರ ಕೂಡಾಗ ಅಂದಣವೇರಿ ಬಿರುಸು ಬಾಣಗಳ ಬೀದಿಯಲ್ಲಿ ಹೊಯ್ಸುತ್ತಲಿ ಹಿಡಿಸಿ ಲೀಲಾಲು ಬೆಳಕಲಿ. ಬಣ್ಣ ಚಾವಡಿ ಚಿತ್ರ ಚಿನ್ನದ ಚೌಕಟ್ಟು ಕನ್ನಡಿ ಮಹಾಲು ಕನಕ ಕಂಬದ ಅರಮನೆಯು ತಮ್ಮವರ ಕೂಡಿ ಹೊಕ್ಕನರ ಮನೆಯ. 8 ಮಕ್ಕಳಿಗೆ ತನ್ನೆಂಟರಿಷ್ಟರ ಕೂಡಿ ಕಂಠಾಭರಣ ಕಟ್ಟಿಸಿದ ಮಾಂಗಲ್ಯವನ್ನು ಸಂತೋಷದಿ ಮಾಡಿದರು ಮದುವೆಯನು. ಹುಟ್ಟು ಬಡವರು ಜೋಳದಿಟ್ಟಿನೂಟವನುಂಡು ಕಷ್ಟ ದಾರಿದ್ರೆ ಕಳೆದು ಕಾಮರ್ಥ್ಯವನು ಮುತ್ತೈದೆತನಗಳನ್ನೇ ಪೊಡೆವೋರು. ಮೊದಲು ಶ್ರಾವಣ ಮಾಸ ಬುಧವಾರ ದಿನದಲ್ಲಿ ಬುಧ ಬೃಹಸ್ಪತಿಯ ಕತೆಯ ಪೇಳುವೆ ನಾನು ಮುದದಿಂದ ಕೇಳಿ ಜನರೆಲ್ಲ. ಸಂತೋಷದಿಂದ ಸರ್ವರು ಪೂಜೆ ಮಾಡಿದರೆ ಸಂತಾನ ಸಕಲ ಸಂಪತ್ತು ಶ್ರೀಲಕ್ಷ್ಮೀಕಾಂತ ಒಲಿದ್ವರವ ಕೊಡುವೋನು. ನೇಮದಿಂದಲೀ ಕತೆಯ ಹೇಳಿ ಕೇಳಿದ ಜನರ ಭೀಮೇಶ ಕೃಷ್ಣನುದ್ಧಾರ ಮಾಡಿ ಕಾಮಿತ ಫಲವ ಕೊಡುವೋನು. ಶ್ರೀಕೃಷ್ಣಾರ್ಪಣಮಸ್ತು. ಇಷ್ಟೊತ್ತು ಬುಧ ಬೃಹಸ್ಪತಿ ಹಾಡನ್ನು ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ.